ಅಘನಾಶಿನಿ. ಈ ನದಿಯು ಸಿರ್ಸಿಯಲ್ಲಿ ಹುಟ್ಟಿ ಪಶ್ಚಿಮ ಘಟ್ಟದ ದಟ್ಟ ಅರಣ್ಯಗಳ ನಡುವೆ ಹರಿದು ಯಾವುದೇ ಜಲಾಶಯಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ತಲುಪುತ್ತದೆ. ಈಗ ಈ ಅಘನಾಶಿನಿ ನದಿಯ ಮೇಲೆ ಸರ್ಕಾರದ ಕಣ್ಣು ಬಿದ್ದು ಕ್ಷೀಣವಾಗುವ ಯೋಜನೆಗಳು ತಲೆ ಎತ್ತುತ್ತಿವೆ. ಅಘನಾಶಿನಿ ಮತ್ತು ವೇದಾವತಿ ನದಿ ಜೋಡಣೆ ಯೋಜನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವ ಈ ಅಘನಾಶಿನಿ ನದಿಗೆ ಅಣೆಕಟ್ಟನ್ನು ನಿರ್ಮಿಸಿ ಅಲ್ಲಿ ಶೇಖರಿಸಿದಂತಹ ನೀರನ್ನು 194 ಕಿಲೋಮೀಟರ್ ಕೊಳವೆ ಮಾರ್ಗದ ಮೂಲಕ ಚಿತ್ರದುರ್ಗದ ವಾಣಿವಿಲಾಸ ಸಾಗರ ಜಲಾಶಯಕ್ಕೆ ಹೋಗಿ ತಲುಪಿಸುತ್ತಾರೆ. ಅಲ್ಲಿಂದ ನೀರಿನ ಕೊರತೆ ಇರುವ ಜಿಲ್ಲೆಗಳಿಗೆ ಆ ನೀರನ್ನು ಹರಿಸುತ್ತಾರೆ. ಈ ಯೋಜನೆಗೆ ಆಗುವ ಅಂದಾಜು ವೆಚ್ಚ 23,000 ಕೋಟಿ ರೂಪಾಯಿ. ಈ ಯೋಜನೆಯಿಂದ ಆಗುವ ಪರಿಣಾಮ ಏನೆಂದರೆ ಸುಮಾರು 600 ಎಕರೆ ಅರಣ್ಯ ನಾಶವಾಗುತ್ತದೆ ಮತ್ತು ಸಿರ್ಸಿ ಸಿದ್ದಾಪುರ ವ್ಯಾಪ್ತಿಯಲ್ಲಿ ಬರುವ 1,20,000 ಮರಗಳನ್ನು ಕಡಿಯಬೇಕಾಗುತ್ತದೆ. ಇದರಿಂದ ಅಲ್ಲಿನ ವನ್ಯಜೀವಿಗಳು ಮತ್ತು ಸುಮಾರು ಜಲಮೂಲಗಳ ನಾಶಕ್ಕೆ ಈ ಯೋಜನೆ ಕಾರಣವಾಗುತ್ತದೆ. ಮತ್ತು ಈ ಅಘನಾಶಿನಿ ನದಿಯ ಅಣೆಕಟ್ಟನ್ನು ನಿರ್ಮಿಸುವುದರಿಂದ ನೀರಿನ ಅಂತರ್ಜಲ ಮಟ್ಟ ಕಡಿಮೆಯಾಗಿ ಅಲ್ಲಿನ ರೈತರಿಗೆ ಕುಡಿಯುವುದಕ್ಕೆ ಮತ್ತು ಬೆಳೆಯನ್ನು ಬೆಳೆಯುವುದಕ್ಕೆ ಪಂಪ್ಸೆಟ್ಗಳಿಗೆ ನೀರಿನ ಕೊರತೆಗಳಿಗೆ ಈ ಯೋಜನೆ ಕಾರಣವಾಗುತ್ತದೆ. ಮತ್ತು ಮಣ್ಣಿನ ಸವಕಳಿಯಿಂದಾಗಿ ಭೂಕುಸಿತ ಉಂಟಾಗಿ ಪಶ್ಚಿಮ ಘಟ್ಟದ ನಾಶಕ್ಕೆ ಈ ಯೋಜನೆ ಕಾರಣವಾಗುತ್ತದೆ. ಆಗಲೇ ಅದೆಷ್ಟೋ ನದಿಗಳು ಈ ಸರ್ಕಾರದ ಯೋಜನೆಗಳಿಂದ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡಿವೆ ಮತ್ತು ತ್ಯಾಜ್ಯಗಳಿಂದ ಕೈಗಾರಿಕೆಗಳಿಂದ ಕ್ಷೀಣಗೊಂಡು ಕಲುಷಿತಗೊಂಡು ಹರಿಯುತ್ತಿವೆ. ಉಳಿದವುಗಳನ್ನಾದರೂ ಉಳಿಸಿಕೊಳ್ಳುವ ಹೊಣೆ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಈ ಯೋಜನೆಯನ್ನು ನಿಲ್ಲಿಸುವುದಕ್ಕೆ ಹೋರಾಡುವ ನಮ್ಮೆಲ್ಲರ ಕೂಗು ಸರ್ಕಾರಕ್ಕೆ ಮುಟ್ಟಿ ಈ ಯೋಜನೆಯನ್ನು ಕೈಬಿಡಲಿ. ಈ ಅಘನಾಶಿನಿ ನದಿಯ ಸ್ವತಂತ್ರ ಹರಿವು ಯಾವುದೇ ಯೋಜನೆಗಳಿಗೆ ಬಲಿಯಾಗದೆ ನಿರಂತರ ಸಾಗಲಿ.